ಕರೋನಾ ಟೈಮ್ ಅದು ಪ್ಯಾಂಡಮಿಕ್ ಸಿಚುಯೇಷನ್ ಅದು. ಆ ಓಕೆ. ಸಂದರ್ಭದಲ್ಲಿ ಹ್ಮ್. ಆ 172 ಎಕರೆಯಷ್ಟು ಜಮೀನನ್ನ ವಿಶ್ವವಿದ್ಯಾಲಯದ ಸುಪರ್ದಿಗೆ ಕೊಡೋದಕ್ಕೆ ಹ್ಮ್, ಹ್ಮ್, ಆ, ಹ್ಮ್. ನಾನು ಮತ್ತೆ ನನ್ನ ಸ್ನೇಹಿತರು ರಂಗಪ್ಪ ಅಂತೇಳಿ ಮತ್ತೆ ಸಂತೋಷ್ ರೆಡ್ಡಿ ಅಂತೇಳಿ 3 ಜನ ಸಿಂಡಿಕೇಟ್ ಸದಸ್ಯರು ಬಹಳ ಮಹತ್ವವಾದಂತ ಒಂದು ಪಾತ್ರವನ್ನ ನಿರ್ವಹಿಸಿದ್ವಿ. ಎಲ್ಲ ಸಿಂಡಿಕೇಟ್ ಹ್ಮ್. ಸದಸ್ಯರು ಹ್ಮ್. ಮತ್ತೆ ಮುಖ್ಯವಾಗಿ ಹ್ಮ್. ಆಗಿನ ಸಂದರ್ಭದಲ್ಲಿ ರಿಜಿಸ್ಟರ್ ಆಗಿದಂತಹ ವೆಂಕಟೇಶ್ ಮೂರ್ತಿರವರ ಹ್ಮ್. ಒಂದು ಸಪೋರ್ಟ್ ಹೆಚ್ಚಿಗೆ ಇತ್ತು. ಓಕೆ. ಮತ್ತೆ ಕುಲಪತಿಗಳಾದಂತಹ ಟಿ ಕೆಂಪರಾಜ್ ಅವರವರು ಕೂಡ ಹ್ಮ್, ಆ, ಹ್ಮ್. ಇದಕ್ಕೆ ಸಕಾರಾತ್ಮಕವಾಗಿ ಸ್ಪಂದಿಸಿ ಹ್ಮ್. ಮೇಜರ್ ಆಗಿ ನೆನಪಿಸ್ಕೋಬೇಕಾಗಿರೋದು ಆಗಿನ ಶಿಕ್ಷಣ ಸಚಿವರಾದಂತಹ ಅಶ್ವಥ್ ನಾರಾಯಣ್ ಸರ್ ಅವರು ಹ್ಮ್. ಮತ್ತೆ ಆಗಿನ ಡಿ ಸಿ ಆಗಿದ್ದಂತಹ ಲತಾರ್ ಅವರು ಲತಾರ್ ಅವರು ಹ್ಮ್. ಅವರಂತೂ ಕೂಡ ಅವ್ರು ನೆನಪಿಸ್ಕೊಳ್ಳೇಬೇಕು. ಆ ವಿಶ್ವವಿದ್ಯಾಲಯ ಓಕೆ. ಇಡೀ ಹ್ಮ್. ವಿಶ್ವವಿದ್ಯಾಲಯದ ಒಂದು ಜಾಗವನ್ನ ಪಡ್ಕೋಬೇಕಾದ್ರೆ ಹ್ಮ್. ಲತಾ ಮೇಡಮ್ ಹ್ಮ್. ಒಂದು ಕ್ಲರ್ಕ್ ರೀತಿ ಕೆಲಸ ಮಾಡಿದ್ರು. ಓಕೆ. ಅಷ್ಟು ಸಪೋರ್ಟ್ ಅನ್ನ ಅವರು ಹ್ಮ್. ನಿಂತು ಜೊತೆಗಿದ್ದು ಹ್ಮ್. ಈ ಇದು ಆ, ಏನು ದರವನ್ನ ನಿಶ್ಚಯ ಮಾಡಬೇಕಾದ್ರೂ ಹ್ಮ್. ಕೂಡ ದರ ನಿರ್ಧರಣಾ ಸಮಿತಿಯನ್ನ ಮಾಡಿ Okay. ರೈತರನ್ನ ಮನವೊಲಿಸಿ ಅವರಿಗೆ ಬದಲಿ ಜಾಗಗಳನ್ನ ಕೊಟ್ಟು ಮಾಡಿ ಹ್ಮ್, ಹ್ಮ್, 172 ಎಕರೆ ಜಮೀನನ್ನು ಕೂಡ ಒಂದು ಫೆನ್ಸಿಂಗ್ ಮಾಡಿ ಇವತ್ತು ಹ್ಮ್, ಈ ಹ್ಮ್. ವಿಶ್ವವಿದ್ಯಾಲಯಕ್ಕೆ ಬಿಟ್ಕೊಟ್ವಿ. Okay. ಈಗ ಅಲ್ಲಿ ಕಟ್ಟಡ ಕಾರ್ಯ ನಡೀತಿದೆ. ಪ್ರಗತಿಯಲ್ಲಿದೆ. ಹ್ಮ್. ಇನ್ನೇನು ಮೋಸ್ಟ್ಲಿ ಒಂದು ವರ್ಷದಲ್ಲಿ ಹ್ಮ್. ಅಲ್ಲಿ ಸುಸಜ್ಜಿತವಾದಂತ ಒಂದು ಹ್ಮ್. ಕ್ಯಾಂಪಸ್ ಹ್ಮ್. ಮಕ್ಕಳಿಗೆ, ನಮ್ಮ ಭಾಗದ ಮಕ್ಕಳಿಗೆ ಸಿಗುತ್ತೆ. ಹ್ಮ್. ಯಾಕಂದ್ರೆ ನನಗೆ ಹ್ಮ್. ಬಹಳ ಖುಷಿ ಇದೆ.